ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ತರಗತಿ ಒಳಗೆ ನಾವು ಏಷ್ಯಾ ಖಂಡದ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಏಷ್ಯಾ ಖಂಡವು ಪ್ರಪಂಚದ ಭೂಖಂಡಗಳಲ್ಲಿ ಅತಿ ದೊಡ್ಡ ಭೂಖಂಡವಾಗಿದೆ ಅಂತ ಹೇಳ್ತೀವಿ. ಪಾಮಿಯರ್ ಶ್ರೇಣಿಯನ್ನು ಪ್ರಪಂಚದ ಮೇಲ್ಛಾವಣಿ ಅಂತಂದ ಕರಿತೀವಿ. ಏಷ್ಯಾ ಖಂಡ ಒಳಗೆ ಬರ್ತಕ್ಕಂತಹ ಪಾಮಿಯರ್ ಶ್ರೇಣಿಯನ್ನು ನಾವು ಪ್ರಪಂಚದ ಮೇಲ್ಛಾವಣಿ ತಂದು ಕರಿತೀವಿ. ಏಷ್ಯಾ ಖಂಡದಲ್ಲಿ ಅತಿ ಎತ್ತರವಾದ ಒಂದು ಶಿಖರ ಯಾವುದಪ್ಪ ಅಂತಂದ್ರೆ ಹಿಮಾಲಯದ ಶ್ರೇಣಿ ಒಳಗೆ ಕಂಡು ಬರ್ತಕ್ಕಂತಹ ಮೌಂಟ್ ಎವರೆಸ್ಟ್ ಅಂತಂದು ಹೇಳ್ತೀವಿ. ಹಿಮಾಲಯದ ಶ್ರೇಣಿ ಒಳಗೆ ಕಂಡು ಬರ್ತಕ್ಕಂತಹ ಮೌಂಟ್ ಎವರೆಸ್ಟ್ ಶಿಖರ ಅಂತಂದು ಹೇಳ್ತೀವಿ. ಟಿಬೆಟ್ ಮತ್ತು ನೇಪಾಳದ ಮಧ್ಯದ ಒಳಗೆ ಕಂಡು ಬರುತ್ತೆ ಮೌಂಟ್ ಎವರೆಸ್ಟ್ ಶಿಖರ ಅಂತಂದು ಹೇಳ್ತೀವಿ. ಏಷ್ಯಾ ಖಂಡದ ಅಥವಾ ಪ್ರಪಂಚದ ಅತಿ ಎತ್ತರವಾದ ಶಿಖರ ಅಂತಂದು ಕರಿತೀವಿ. ಯಾವುದಪ್ಪ ಅಂತಂದ್ರೆ ಈ ಮೌಂಟ್ ಎವರೆಸ್ಟ್ ಶಿಖರ, ಇದು ಏಷ್ಯಾ ಖಂಡ ಒಳಗೆ ಬರುತ್ತೆ. ಇದು ಏಷ್ಯಾ ಖಂಡದ ಅತಿ ತಗ್ಗಾದ ಪ್ರದೇಶ ಯಾವುದಪ್ಪ ಅಂತಂದ್ರೆ ಮೃತ ಸಮುದ್ರ ಅಂತಂದು ಕರಿತೀವಿ. ಏಷ್ಯಾ ಖಂಡದ ಅತಿ ತಗ್ಗು ಪ್ರದೇಶ ಯಾವುದಪ್ಪ ಅಂತಂದ್ರೆ ಮೃತ ಸಮುದ್ರ ಅಂತಂದು ಕರಿತೀವಿ. ಇಸ್ರೇಲ್ ಮತ್ತು ಜೋರ್ಡಾನ್ ದೇಶದೊಳಗೆ ಕಂಡು ಬರುತ್ತೆ. ಇಸ್ರೇಲ್ ಮತ್ತು ಜೋರ್ಡಾನ್ ದೇಶದೊಳಗೆ ಈ ಮೃತ ಸಮುದ್ರ ಕಂಡು ಬರುತ್ತೆ ಅಂತಂದು ಹೇಳ್ತೀವಿ. ಇದು ಅತಿ ಹೆಚ್ಚು ಲವಣಾಂಶವನ್ನು ಹೊಂದಿದ ಒಂದು ಎರಡನೇ ಸರೋವರ ಅಥವಾ ಸಮುದ್ರ ಅಂತಂದು ಕರಿತೀವಿ ಮೃತ ಸಮುದ್ರಕ್ಕೆ. ಇದು ಏಷ್ಯಾ ಖಂಡ ಒಳಗೆ ಕಂಡು ಬರುತ್ತೆ ಅಂತಂದು ಹೇಳ್ತೀವಿ. ಇದಾದ ನಂತರ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದಪ್ಪ ಅಂತಂದ್ರೆ ಮೌಸಿನ್ ರಾಮ್ ಅಂತಂದು ಹೇಳ್ತೀವಿ. ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದಪ್ಪ ಅಂತಂದ್ರೆ ಮೌಸಿನ್ ರಾಮ್ ಅಂತಂದು ಹೇಳ್ತೀವಿ. ಅದು ಭಾರತದ ಮೇಘಾಲಯ ರಾಜ್ಯ ಒಳಗೆ ಕಂಡು ಬರುತ್ತೆ. ಕಾಶಿ ಬೆಟ್ಟಗಳ ಒಳಗೆ ಕಂಡು ಬರುತ್ತೆ ಅಂತಂದು ಹೇಳ್ತೀವಿ. ಕಾಶಿ ಬೆಟ್ಟಗಳ ಒಳಗೆ ಮೇಘಾಲಯದ ಮೌಸಿನ್ ರಾಮ್ ಕಂಡು ಬರುತ್ತೆ. ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚು ಮಳೆ ಬೀಳುವ ಒಂದು ಪ್ರದೇಶ ಅಂತಂದು ಕರಿತೀವಿ. ಈ ಏಷ್ಯಾ ಖಂಡದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಪ್ರದೇಶ ಯಾವುದಪ್ಪ ಅಂತಂದ್ರೆ ಏಷ್ಯಾ ಖಂಡದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಪ್ರದೇಶ ಯಾವುದಪ್ಪ ಅಂತಂದ್ರೆ ರಷ್ಯಾ ದೇಶದ ವರ್ಕಿನೋಸ್ಕೋ ಅಂತಂದು ಹೇಳ್ತೀವಿ. ರಷ್ಯಾ ದೇಶದ ವರ್ಕಿನೋಸ್ಕೋ ಅಂತಂದ ಪ್ರದೇಶ ಒಳಗೆ ಈ ಏಷ್ಯಾ ಖಂಡದ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗೈತೆ ಅಂತಂದು ಹೇಳ್ತೀವಿ. ಇದಾದ ನಂತರ ಏಷ್ಯಾ ಖಂಡದ ಒಳಗೆ ಕೆಲವೊಂದು ಪ್ರಮುಖ ದೇಶಗಳ ಕಂಡು ಬರ್ತಾವ. ಆ ದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂತಂದು ಹೇಳ್ತೀವಿ. ಅದರ ಒಳಗೆ ಮೊದಲನೇದು ಯಾವುದಪ್ಪ ಅಂತಂದ್ರೆ ಭಾರತ ಅಂತಂದು ಹೇಳ್ತೀವಿ. ಭಾರತದ ರಾಜಧಾನಿ ಯಾವುದಪ್ಪ ಅಂತಂದ್ರೆ ದೆಹಲಿ ಅಂತಂದು ಕರಿತೀವಿ. ನಾಣ್ಯ ಯಾವುದಪ್ಪ ಅಂತಂದ್ರೆ ರೂಪಾಯಿ ಅಥವಾ ರುಪಿ ಅಂತಂದು ಕರಿತೀವಿ. ಭಾರತದ ರಾಜಧಾನಿ ದೆಹಲಿ, ನಾಣ್ಯ ರೂಪಾಯಿ ಅಂತಂದು ಕರಿತೀವಿ ಅಥವಾ ರುಪಿ ಅಂತಂದು ಕರಿತೀವಿ. ಈ ಭಾರತದ 2011 ಜನಗಣತಿಯ ಪ್ರಕಾರ ಹೇಳಬೇಕಂದ್ರೆ ಭಾರತ ಜನಸಂಖ್ಯೆ ಒಳಗೆ ಪ್ರಪಂಚದ ಒಳಗನ 2ನೇ ಸ್ಥಾನ ಅಂತಂದು ಹೇಳ್ತೀವಿ. ಇದು 2011 ಜನಗಣತಿಯ ಪ್ರಕಾರ ಹೇಳ್ತಾ ಇದ್ದೀವಿ. ಆದರೆ ಪ್ರಸ್ತುತ ಭಾರತ ಜನಸಂಖ್ಯೆ ಒಳಗೆ ಪ್ರಥಮ ಸ್ಥಾನವನ್ನು ಹೊಂದಿದೆ. ಅದರ 2011 ಜನಗಣತಿಯ ಪ್ರಕಾರ ಭಾರತವು ಜನಸಂಖ್ಯೆ ಒಳಗೆ ಪ್ರಪಂಚದ ಒಳಗನ 2ನೇ ಸ್ಥಾನವನ್ನು ಹೊಂದಿದೆ ಅಂತಂದು ಹೇಳ್ತೀವಿ. ಈ ಭೂ ವಿಸ್ತೀರ್ಣದ ಒಳಗೆ ಭಾರತವು ಭೂ ವಿಸ್ತೀರ್ಣ ಒಳಗೆ 7ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಂದು ಹೇಳ್ತೀವಿ. ಇದಾದ ನಂತರ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದಪ್ಪ ಅಂತಂದ್ರೆ ಮೇಘಾಲಯದ ಮೌಸಿನ್ ರಾಮ್ ಅಂತಂದು ಕರಿತೀವಿ.
ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದಪ್ಪ ಅಂತಂದ್ರೆ ಮೌಸಿನ್ ರಾಮ್ ಅಂತಂದು ಕರಿತೀವಿ. ಮೇಘಾಲಯದ ಒಳಗೆ ಕಾಶಿ ಬೆಟ್ಟಗಳು ಬರ್ತಾವ. ಆ ಕಾಶಿ ಬೆಟ್ಟಗಳ ಒಳಗೆ ಇದು ಮೌಸಿನ್ ರಾಮ್ ಅನ್ನೋದು ಕಂಡು ಬರತೈತಿ ಅಂತಂತ ಹೇಳ್ತೀವಿ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದಪ್ಪ ಅಂತಂದ್ರೆ ರಾಜಸ್ಥಾನದ ರೋಯ್ಲಿ ಅಂತಂದು ಹೇಳ್ತೀವಿ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದಪ್ಪ ಅಂತಂದ್ರೆ ರಾಜಸ್ಥಾನದ ರೋಯ್ಲಿ ಅಂತಂದು ಕರಿತೀವಿ. ಇದಾದ ನಂತರ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಪ್ರದೇಶ ಯಾವುದಪ್ಪ ಅಂತಂದ್ರೆ ಅದು ರಾಜಸ್ಥಾನದ ಗಂಗಾನಗರ ಅಂತಂದು ಕರಿತೀವಿ. ಭಾರತದ ಒಳಗೆ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಪ್ರದೇಶ ಯಾವುದಪ್ಪ ಅಂತಂದ್ರೆ ಅದು ರಾಜಸ್ಥಾನದ ಗಂಗಾನಗರ ಅಂತಂದು ಹೇಳ್ತೀವಿ. ಇಲ್ಲಿ 54 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ ಅಂತಂದು ಹೇಳ್ತೀವಿ. 54 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ ಅಂತಂದು ಹೇಳ್ತೀವಿ. ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಪ್ರದೇಶ ಯಾವುದಪ್ಪ ಅಂತಂದ್ರೆ ಜಮ್ಮು ಕಾಶ್ಮೀರದ ಡ್ರಾಸ್ ಅಂತಂದು ಹೇಳ್ತೀವಿ. ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಪ್ರದೇಶ ಜಮ್ಮು ಕಾಶ್ಮೀರದ ಡ್ರಾಸ್ ಅಂತಂದು ಹೇಳ್ತೀವಿ. ಇದಾದ ನಂತರ ಭಾರತದಲ್ಲಿ ಕಂಡುಬರುವ ಪ್ರಮುಖ ಪರ್ವತಗಳು ಯಾವಪ್ಪ ಅಂತಂದ್ರೆ ಭಾರತದಲ್ಲಿ ಕಂಡುಬರುವ ಪ್ರಮುಖ ಪರ್ವತಗಳು ಯಾವಪ್ಪ ಅಂತಂದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದಲ್ಲಿ ಕಂಡುಬರ್ತವೆ. ಹಿಮಾಲಯದ ಪರ್ವತ ಶ್ರೇಣಿಗಳು ಭಾರತದಲ್ಲಿ ಕಂಡುಬರ್ತವೆ. ಪೂರ್ವಾಂಚಲ ಬೆಟ್ಟಗಳು ಕಂಡುಬರ್ತವೆ. ಅರಾವಳಿ ಪರ್ವತಗಳು ಕಂಡುಬರ್ತಾವೆ. ವಿಂಧ್ಯ ಸಾತ್ಪುರ ಶ್ರೇಣಿಗಳ ಕಂಡುಬರ್ತಾವ. ವಿಂಧ್ಯ ಸಾತ್ಪುರ ನೀಲಗಿರಿ ಬೆಟ್ಟಗಳ ಕಂಡುಬರ್ತಾವ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಕಂಡುಬರ್ತಾವ ಅಂತಂದು ಹೇಳ್ತೀವಿ. ಇದಾದ ನಂತರ ಭಾರತದಲ್ಲಿ ಕಂಡುಬರುವ ಪ್ರಸ್ಥಭೂಮಿಗಳು ಯಾವಪ್ಪ ಅಂತಂದ್ರೆ ಒಂದು ದಕ್ಕನ್ ಪ್ರಸ್ಥಭೂಮಿ ಅಂತಂದು ಕರಿತೀವಿ. ಭಾರತದಲ್ಲಿ ಅತಿ ವಿಸ್ತಾರವಾದ ಒಂದು ಪ್ರಸ್ಥಭೂಮಿ ಯಾವಪ್ಪ ಅಂತಂದ್ರೆ ದಕ್ಕನ್ ಪ್ರಸ್ಥಭೂಮಿ ಅಂತಂದು ಕರಿತೀವಿ. ಮಾಳ್ವಾ ಪ್ರಸ್ಥಭೂಮಿ, ಮೈಸೂರು ಪ್ರಸ್ಥಭೂಮಿ, ಬುಂದೇಲಖಂಡ ಪ್ರಸ್ಥಭೂಮಿ, ಶಿಲ್ಲಾಂಗ್ ಪ್ರಸ್ಥಭೂಮಿ ಮತ್ತು ಭಾಗಮಂಡಲ ಪ್ರಸ್ಥಭೂಮಿ, ಅರಾವಳಿ ಪ್ರಸ್ಥಭೂಮಿ, ಹೀಗೆ ಸಾಕಷ್ಟು ಪ್ರಸ್ಥಭೂಮಿಗಳು ಭಾರತದ ಒಳಗೆ ಕಂಡು ಬರ್ತಾವೆ ಅಂತಂದು ಹೇಳ್ತೀವಿ. ಭಾರತದಲ್ಲಿ ಉಷ್ಣವಲಯದ ವಾಯುಗುಣವನ್ನು ಹೊಂದಿದೆ ಅಂತಂದು ಹೇಳ್ತೀವಿ. ಭಾರತ ದೇಶವು ಉಷ್ಣವಲಯದ ವಾಯುಗುಣವನ್ನು ಹೊಂದಿದೆ ಅಂತಂದು ಹೇಳ್ತೀವಿ. ಅದೇ ರೀತಿ ಎಲೆಯುದುರುವ ಕಾಡುಗಳನ್ನು ಭಾರತವು ಹೊಂದಿದೆ ಅಂತಂದು ಹೇಳ್ತೀವಿ. ಇನ್ನು ಭಾರತದ ಒಳಗೆ ಕಂಡು ಬರ್ತಕ್ಕಂತಹ ಪ್ರಮುಖ ನದಿಗಳು ಯಾವಪ್ಪ ಅಂತಂದ್ರೆ ಗಂಗಾ, ಯಮುನಾ, ಸಿಂಧು ನದಿಗಳ ಕಂಡು ಬರ್ತಾವ. ಗಂಗಾ, ಯಮುನಾ, ಸಿಂಧು, ಬ್ರಹ್ಮಪುತ್ರ ನದಿಗಳ ಭಾರತದೊಳಗೆ ಕಂಡು ಬರ್ತಾವ ಪ್ರಮುಖವಾಗಿ ಅಂತಂದು ಹೇಳ್ತೀವಿ. ಭಾರತದಲ್ಲಿ ಕಂಡುಬರುವ ಪ್ರಮುಖ ಜನಾಂಗಗಳು ಯಾವಪ್ಪ ಅಂತಂದ್ರೆ ಅವ ನಿಕೋಬಾರಿ ಜನಾಂಗ ಕಂಡು ಬರೈತಿ. ಸೆಂಟಿನಾಲಸ್ ಜನಾಂಗ ಕಂಡು ಬರೈತಿ. ಚಾಂಪೇನ್ ಜನಾಂಗ ಕಂಡು ಬರೈತಿ. ಜರವಾ ಜನಾಂಗ ಕಂಡು ಬರ್ತಾರ. ಕೊಂಡ ಜನಾಂಗ ಕಂಡು ಬರ್ತಾರ. ಮುಂಡರು ಅಂತಂದ ಮತ್ತು ಸಂತಾಲರು ಅಂತಂದ ಕಂಡು ಬರ್ತಾರ. ಮತ್ತು ಜೇನು ಕುರುಬರು, ಹಕ್ಕಿ ಪಿಕ್ಕಿಗಳು, ಸೋಲಿಗರು, ಇದೇ ಥರ ಸಾಕಷ್ಟು ಜನಾಂಗಗಳು ಭಾರತದ ಒಳಗೆ ಕಂಡು ಬರ್ತಾರೋ ಅಂತಂದು ಹೇಳ್ತೀವಿ. ಈ ಚಾಂಟಿನಾಲಸ್ ಜನಾಂಗ, ಚಾಂಪೇನ, ನಿಕೋಬಾರಿಜ, ಜರವಾ, ಓಂಗೇಸ ಇವೆಲ್ಲ ಅಂಡಮಾನ್ ಮತ್ತು ನಿಕೋಬಾರ
ಕೇಂದ್ರಾಡಳಿತ ಪ್ರದೇಶ ಒಳಗೆ ಕಂಡು ಬರ್ತಕ್ಕಂಥ ಬುಡಕಟ್ಟು ಜನಾಂಗಗಳು ಅಂತಂದು ಹೇಳ್ತೀವಿ. ಇದಾದ ನಂತರ ಭಾರತದ ಒಳಗೆ ಅತಿ ಹೆಚ್ಚಾಗಿ ಕಂಡುಬರುವ ಒಂದು ಖನಿಜ ಸಂಪನ್ಮೂಲಗಳು ಯಾವಪ್ಪ ಅಂತಂದ್ರೆ ಕಲ್ಲಿದ್ದಲು, ಕಬ್ಬಿಣ ಮತ್ತು ಅಬ್ರಕ ಅತಿ ಹೆಚ್ಚಾಗಿ ಭಾರತದ ಒಳಗೆ ಕಂಡು ಬರ್ತಾವು ಅಂತಂದು ಹೇಳ್ತೀವಿ. ಕಲ್ಲಿದ್ದಲು, ಅಬ್ರಕ ಮತ್ತು ಅಬ್ರಕ ಭಾರತದ ಒಳಗೆ ಅತಿ ಹೆಚ್ಚಾಗಿ ಕಂಡು ಬರ್ತಾವು ಅಂತಂದು ಹೇಳ್ತೀವಿ. ಅದೇ ರೀತಿ ಯುರೇನಿಯಂ, ವಜ್ರ, ಚಿನ್ನ, ಬಾಕ್ಸೈಟ್ ಮುಂತಾದ ಖನಿಜ ಸಂಪನ್ಮೂಲಗಳು ಅತಿ ಕಡಿಮೆ ಪ್ರಮಾಣ ಒಳಗೆ ಕಂಡು ಬರ್ತಾವು ಅಂತಂದು ಹೇಳ್ತೀವಿ. ಬಾಕ್ಸೈಟ್, ಚಿನ್ನ, ವಜ್ರ ಮತ್ತು ಯುರೇನಿಯಂ ಖನಿಜ ಸಂಪನ್ಮೂಲಗಳು ಭಾರತದ ಒಳಗೆ ಅತಿ ಕಡಿಮೆ ಕಂಡು ಬರ್ತಾವು ಅಂತಂದು ಹೇಳ್ತೇವೆ. ಇದಾದ ನಂತರ ಏಷ್ಯಾ ಖಂಡ ಒಳಗೆ ಬರ್ತಕ್ಕಂತಹ ಇನ್ನೊಂದು ಪ್ರಮುಖ ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ಚೀನಾ ಅಂತಂದು ಹೇಳ್ತೀವಿ. ಚೀನಾ ದೇಶದ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಬೀಜಿಂಗ್ ಅಂತಂದು ಹೇಳ್ತೀವಿ. ನಾಣ್ಯ ಯಾವುದಪ್ಪ ಅಂತಂದ್ರೆ ಯುವಾನ್ ಅಂತಂದು ಹೇಳ್ತೀವಿ. ಚೀನಾ ದೇಶದ ರಾಜಧಾನಿ ಬೀಜಿಂಗ್ ಅಂತಂದು ಹೇಳ್ತೀವಿ. ಚೀನಾ ದೇಶದ ನಾಣ್ಯ ಯುವಾನ್ ಅಂತಂದು ಹೇಳ್ತೀವಿ. ಚೀನಾ ದೇಶ ಪ್ರಪಂಚದ ಜನಸಂಖ್ಯೆ ಒಳಗೆ 2011ರ ಜನಗಣತಿಯ ಪ್ರಕಾರ ನೋಡುವುದಾದರೆ ಚೀನಾ ಪ್ರಪಂಚದ ಒಳಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ಪ್ರಥಮ ದೇಶ ಅಂತಂದು ಹೇಳ್ತೀವಿ. ಚೀನಾ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಪ್ರಥಮ ದೇಶ ಅಂತಂದು ಹೇಳ್ತೀವಿ. ವಿಸ್ತೀರ್ಣದಲ್ಲಿ ಚೀನಾ 4ನೇ ದೊಡ್ಡ ದೇಶವಾಗಿದೆ ಅಂತಂದು ಹೇಳ್ತೀವಿ. ಪ್ರಪಂಚದ ಒಳಗೆ ಚೀನಾ ವಿಸ್ತೀರ್ಣ ಒಳಗೆ 4ನೇ ದೊಡ್ಡ ದೇಶವಾಗಿದೆ ಅಂತಂದು ಹೇಳ್ತೀವಿ. ಚೀನಾದ ರಾಷ್ಟ್ರೀಯ ಭಾಷೆ ಯಾವುದಪ್ಪ ಅಂತಂದ್ರೆ ಮ್ಯಾಂಡ್ರಿನ್ ಭಾಷೆ ಅಂತಂತ ಹೇಳ್ತೀವಿ. ಚೀನಾದ ಒಂದು ರಾಷ್ಟ್ರೀಯ ಭಾಷೆ ಯಾವುದಪ್ಪ ಅಂತಂದ್ರೆ ಮ್ಯಾಂಡ್ರಿನ್ ಅಂತಂದು ಕರಿತೀವಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದಪ್ಪ ಅಂತಂದ್ರೆ ಮ್ಯಾಂಡ್ರಿನ್ ಅಂತಂದು ಕರಿತೀವಿ. ಇದು ಚೀನಾದ ರಾಷ್ಟ್ರೀಯ ಭಾಷೆ ಆಗಿದೆ ಅಂತಂದು ಹೇಳ್ತೀವಿ. ಇದಾದ ನಂತರ ಚೀನಾ ದೇಶದ ಪ್ರಮುಖ ಬೆಳೆಗಳು ಯಾವಪ್ಪ ಅಂತಂದ್ರೆ ಚೀನಾ ದೇಶದ ಪ್ರಮುಖ ಬೆಳೆಗಳು ಯಾವಪ್ಪ ಅಂತಂದ್ರೆ ಚೀನಾ ದೇಶವು ಅತಿ ಹೆಚ್ಚು ಭತ್ತ ಮತ್ತು ಗೋಧಿ, ತಂಬಾಕು, ಹತ್ತಿಯನ್ನು ಉತ್ಪಾದನೆ ಮಾಡುತ್ತದೆ ಅಂತಂದು ಹೇಳ್ತೀವಿ. ಚೀನಾ ದೇಶವು ಅತಿ ಹೆಚ್ಚು ಭತ್ತ, ಗೋಧಿ, ತಂಬಾಕು, ಹತ್ತಿಯನ್ನು ಉತ್ಪಾದನೆ ಮಾಡ್ತೈತಿ ಅಂತಂದು ಹೇಳ್ತೀವಿ. ಇದಾದ ನಂತರ ಚೀನಾದ ಒಳಗೆ ಕಂಡು ಬರ್ತಕ್ಕಂತಹ ಪ್ರಮುಖ ನದಿಗಳು ಯಾವಪ್ಪ ಅಂತಂದ್ರೆ ಹುವಾಂಗ್ ಹೋ ನದಿ ಅಂತಂದು ಕರಿತೀವಿ. ಯಾಂಗ್ಸ್ತೆ ನದಿ ಅಂತಂದು ಕರಿತೀವಿ. ಜಿಜಿಯಾಂಗ್ ನದಿ ಅಂತಂದು ಕರಿತೀವಿ. ಹುವಾಂಗ್ ಹೋ ನದಿ, ಯಾಂಗ್ಸ್ತೆ ನದಿ, ಜಿಜಿಯಾಂಗ್ ನದಿ ಚೀನಾ ಒಳಗೆ ಹರಿತಾವು ಅಂತಂದು ಹೇಳ್ತೀವಿ. ಇನ್ನು ಚೀನಾ ಒಳಗೆ ಕಂಡು ಬರ್ತಕ್ಕಂತಹ ಪ್ರಮುಖ ಪರ್ವತಗಳು ಯಾವಪ್ಪ ಅಂತಂದ್ರೆ ಚೀನಾದಲ್ಲಿ ಕಂಡುಬರುವ ಪ್ರಮುಖ ಪರ್ವತಗಳು ಯಾವಪ್ಪ ಅಂತಂದ್ರೆ ಕುನ್ಲುನ್ ಶಾ ಅಂತಂದು ಕಂಡು ಬರುತ್ತೆ. ಕುನ್ಲುನ್ ಶಾ, ನಾನ್ ಶಾನ್, ತಿನ್ ಶಾನ್. ಕುನ್ಲುನ್ ಶಾ, ತಿನ್ ಶಾನ್, ನಾನ್ ಶಾನ್ ಅಂತಂದು ಪರ್ವತಗಳು ಕಂಡು ಬರ್ತಾವು. ಎಲ್ಲಿಪ್ಪ ಅಂತಂದ್ರೆ ಚೀನಾ ಒಳಗೆ ಅಂತಂದು ಹೇಳ್ತೀವಿ. ಇನ್ನು ಚೀನಾ ದೇಶ ಒಳಗೆ 2 ಮರುಭೂಮಿಗಳ ಕಂಡು ಬರ್ತಾವ. ಅದರ ಒಳಗೆ ಮೊದಲನೇದು ಒಂದು ಮರುಭೂಮಿ ಯಾವುದಪ್ಪ ಅಂತಂದ್ರೆ ತಕ್ಲಮಕಾನ್ ಮರುಭೂಮಿ ಚೀನಾ ದೇಶ ಒಳಗೆ ಕಂಡು ಬರ್ತೈತಿ ಅಂತಂದು ಹೇಳ್ತೀವಿ. ತಕ್ಲಮಕಾನ್ ಮರುಭೂಮಿ ಚೀನಾ ದೇಶದೊಳಗೆ ಕಂಡು ಬರ್ತೈತಿ ಅಂತಂದು ಹೇಳ್ತೀವಿ. ಅದೇ ರೀತಿ ಗೋಬಿ ಮರುಭೂಮಿ ಕಂಡು ಬರೈತಿ. ಚೀನಾ ಮತ್ತು ಮಂಗೋಲಿಯಾದ ಒಂದು ಭಾಗ ಒಳಗೆ ಗೋಬಿ ಮರುಭೂಮಿ ಕಂಡು ಬರೈತಿ ಅಂತಂದು ಹೇಳ್ತೇವೆ. ಇದಾದ ನಂತರ ಚೀನಾ ದೇಶದ ಒಂದು ವಾಯುಗುಣ ಯಾವುದಪ್ಪ ಅಂತಂದ್ರೆ ಚೀನಾ ದೇಶದ ಒಳಗೆ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಅಂತಂದು ಹೇಳ್ತೀವಿ. ಭಾರತ ಉಷ್ಣವಲಯದ ವಾಯುಗುಣ ಹೊಂದಿದ್ರೆ ಚೀನಾ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಅಂತಂತ ಹೇಳ್ತೀವಿ. ಇದಾದ ನಂತರ
ಚೀನಾ ಒಳಗ ಪ್ರಮುಖ ಕಲ್ಲಿದ್ದಲಿನ ಗಣಿ ಯಾವುದಪ್ಪ ಅಂತಂದ್ರೆ ಸೆನ್ಸಿ ಮತ್ತು ಶಾನ್ಸಿ ಅಂತ ಹೇಳ್ತೀವಿ. ಚೀನಾ ಒಳಗೆ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದನೆ ಮಾಡುವ ಗಣಿಗಳು ಯಾವಪ್ಪ ಅಂತಂದ್ರೆ ಸೆನ್ಸಿ ಮತ್ತು ಶಾನ್ಸಿ ಅಂತ ಕೇಳ್ತೀವಿ. ಇದಾದ ನಂತರ ಕ್ಯಾಂಟನ್ ಅಂತ ಒಂದು ಪ್ರದೇಶ ಬರೈತಿ. ಚೀನಾ ದೇಶ ಒಳಗೆ ಕ್ಯಾಂಟನ್ ಅನ್ನೋ ಒಂದು ಪ್ರದೇಶ ಬರೈತಿ. ಈ ಕ್ಯಾಂಟನ್ ಪ್ರದೇಶದ ಒಳಗೆ ಪ್ರದೇಶ ಯಾವುದಕ್ಕೆ ಪ್ರಸಿದ್ಧಿ ಆಗೈತಪ್ಪ ಅಂತಂದ್ರೆ ಹತ್ತಿ ಮತ್ತು ರೇಷ್ಮೆ ಕೈಗಾರಿಕೆಗಳಿಗೆ ಈ ಪ್ರದೇಶ ಹೆಸರುವಾಸಿ ಆಗಿದೆ ಅಂತಂದು ಹೇಳ್ತೀವಿ. ಚೀನಾ ದೇಶ ಒಳಗೆ ಕ್ಯಾಂಟನ್ ಅನ್ನೋ ಪ್ರದೇಶ ಹತ್ತಿ ಬಟ್ಟೆ ಮತ್ತು ರೇಷ್ಮೆ ಕೈಗಾರಿಕೆಗಳಿಗೆ ಪ್ರಸಿದ್ಧಿಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಇದಾದ ನಂತರ ಶಾಂಘೈ ಅಂತಂದು ಬರೈತಿ. ಶಾಂಘೈ ಅಂತಂದು ಒಂದು ಚೀನಾ ದೇಶ ಒಳಗೆ ಪ್ರಮುಖ ನಗರ ಬರೈತಿ. ಈ ಶಾಂಘೈ ನಗರ ಒಳಗೆ ಚೀನಾ ದೇಶದ ಪ್ರಮುಖ ಹಡಗು ತಾಣ ಅಂತಂದು ಹೇಳ್ತೀವಿ. ಶಾಂಘೈ ಪ್ರಮುಖ ಒಂದು ಬಂದರು ಅಂತಂದು ಹೇಳ್ತೀವಿ. ಶಾಂಘೈ ಬಂದರು ಚೀನಾ ದೇಶ ಒಳಗೆ ಕಂಡು ಬರೈತಿ. ಮತ್ತು ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರ ಅಂತಂದು ಕರಿತೀವಿ. ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರ ಅಂತಂದು ಕರಿತೀವಿ. ಚೀನಾ ದೇಶದ ಒಳಗೆ CNSA ಅಂತಂದು ಒಂದು ಬಾಹ್ಯಾಕಾಶ ಕೇಂದ್ರ ಬರೈತಿ. ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಟಿವ್ ಅಂತಂದು ಒಂದು ಬಾಹ್ಯಾಕಾಶ ಕೇಂದ್ರ ಬರೈತಿ ಅಂತಂದು ಹೇಳ್ತೀವಿ. ಇದಾದ ನಂತರ ಇನ್ನು ಮೂರನೇ ಒಂದು ಪ್ರಮುಖ ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ನಾವು ಜಪಾನ್ ಅಂತಂದು ಹೇಳ್ತೀವಿ. ಮೂರನೇ ಒಂದು ಪ್ರಮುಖ ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ಜಪಾನ್ ದೇಶ ಅಂತಂದು ಹೇಳ್ತೀವಿ. ಜಪಾನನ್ನು ನಾವು ಸೂರ್ಯೋದಯದ ನಾಡು ಅಂತಂದು ಕರಿತೀವಿ. ನಿಪ್ಪೋನ್ ಅಂತಂದು ಕರಿತೀವಿ. ಜಪಾನನ್ನು ನಾವು ಸೂರ್ಯೋದಯದ ನಾಡು ಅಂತಂದು ಕರಿತೀವಿ. ಪ್ರಪಂಚದ ಒಳಗೆ ಮೊಟ್ಟ ಮೊದಲು ಒಂದು ಸೂರ್ಯ ಉದಯ ಆಗುವ ಪ್ರದೇಶ ಯಾವುದಪ್ಪ ಅಂತಂದ್ರೆ ಅದು ಜಪಾನ್ ರಾಷ್ಟ್ರ ಅಂತಂದು ಕರಿತೀವಿ. ನಿಪ್ಪೋನ್ ಅಂತಂದು ಕರಿತೀವಿ. ಭೂಕಂಪಗಳ ನಾಡು ಅಂತಂದು ಕರಿತೀವಿ. ಯಾವುದಕ್ಕಪ್ಪ ಅಂತಂದ್ರೆ ನಾವು ಜಪಾನ್ ರಾಷ್ಟ್ರಕ್ಕೆ ಕರಿತೀವಿ. ಈ ಜಪಾನ್ ದೇಶ ಒಳಗೆ 3900 ದ್ವೀಪಗಳು ಕಂಡು ಬರ್ತಾವತ್ತಂದು ಹೇಳ್ತೀವಿ. ಜಪಾನ್ ದೇಶದ ಒಳಗೆ 3900 ದ್ವೀಪಗಳು ಕಂಡು ಬರ್ತಾವು ಅಂತಂದು ಹೇಳ್ತೀವಿ ನಾವು. ಅದರ ಒಳಗೆ ಕಂಡು ಬರ್ತಕ್ಕಂತಹ ಪ್ರಮುಖ ದ್ವೀಪಗಳು ಯಾವಪ್ಪ ಅಂತಂದ್ರೆ ಫನ್ಸು, ಫೊಕೈಡೋ, ಕ್ವಾಶು, ಶಿಕಾಕು ಅಂತಂದು 4 ಪ್ರಮುಖ ದ್ವೀಪಗಳು ಕಂಡು ಬರ್ತಾವೆ. ಫನ್ಸು, ಫೊಕೈಡೋ, ಕ್ವಾಶು ಮತ್ತು ಶಿಕಾಕು ಅಂತಂದ್ರೆ 4 ಪ್ರಮುಖ ದ್ವೀಪಗಳ ಕಂಡು ಬರ್ತಾವೆ. ಈ ಜಪಾನ್ ದೇಶದ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಟೋಕಿಯೋ ಅಂತಂದು ಕರಿತೀವಿ. ಜಪಾನ್ ದೇಶದ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಟೋಕಿಯೋ ಅಂತಂದು ಕರಿತೀವಿ. ಇದರ ನಾಣ್ಯ ಯಾವುದಪ್ಪ ಅಂತಂದ್ರೆ ಜಪಾನ್ ದೇಶದ ನಾಣ್ಯದ ಹೆಸರು ಯೆನ್ ಅಂತಂದು ಕರಿತೀವಿ. ಜಪಾನ್ ದೇಶದ ನಾಣ್ಯದ ಹೆಸರು ಯೆನ್ ಅಂತಂದು ಕರಿತೀವಿ. ಮತ್ತು ಜಪಾನ್ ದೇಶದ ಸಂಸತ್ತಿನ ಹೆಸರು ಡಯಟ್ ಅಂತಂದು ಕರಿತೀವಿ. ಜಪಾನ್ ದೇಶದ ಸಂಸತ್ತಿನ ಹೆಸರು ಡಯಟ್ ಅಂತ ಕರಿತೀವಿ ಅಂತಂದು ಹೇಳ್ತೀವಿ. ಈ ಜಪಾನ್ ದೇಶದ ಒಳಗೆ ಒಂದು ಬಾಹ್ಯಾಕಾಶ ಕೇಂದ್ರ ಕಂಡು ಬರೈತಿ. ಆ ಬಾಹ್ಯಾಕಾಶ ಕೇಂದ್ರದ ಹೆಸರು ಏನಪ್ಪ ಅಂತಂದ್ರೆ ಜಾಕ್ಸಾ ಅಂತ ಕರಿತೀವಿ. ಜಪಾನ್ ದೇಶದ ಬಾಹ್ಯಾಕಾಶ ಕೇಂದ್ರದ ಹೆಸರು ಜಾಕ್ಸಾ ಅಂತಂದು ಕರಿತೀವಿ. ಇದಾದ ನಂತರ ಜಪಾನ್ ದೇಶದ ಒಳಗೆ ಒಂದು ಪರ್ವತ ಕಂಡು ಬರೈತಿ. ಜಪಾನ್ ದೇಶದ ಅತಿ ಎತ್ತರವಾದ ಒಂದು ಪರ್ವತ ಶ್ರೇಣಿ ಯಾವುದಪ್ಪ ಅಂತಂದ್ರೆ ಮೌಂಟ್ ಫುಜಿಯಾಮಾ ಅಂತಂದು ಕರಿತೀವಿ. ಮೌಂಟ್ ಫುಜಿಯಾಮಾ ಅಂತಂದು ಕರಿತೀವಿ. ಇದು ಜ್ವಾಲಾಮುಖಿ ಪರ್ವತವಾಗಿದ್ದು ಅಗ್ನಿ ಪರ್ವತ ಅಂತಂದು ಕರಿತೀವಿ. ಜ್ವಾಲಾಮುಖಿ ಪರ್ವತವಾಗಿದ್ದು ಅಗ್ನಿ ಪರ್ವತ ಅಂತಂದು ಇದಕ್ಕೆ ನಾವು ಕರಿತೀವಿ ಅಂತಂದು ಹೇಳ್ತೀವಿ. ಇನ್ನು ಜಪಾನ್ ದೇಶದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದ್ರೆ ಜಪಾನ್ ದೇಶದ ಮ್ಯಾಂಚೆಸ್ಟರ್ ಒಸಾಕಾ ಅಂತಂದು ಕರಿತೀವಿ. ಈ ಒಸಾಕಾ ಹತ್ತಿ ಬಟ್ಟೆ ಕೈಗಾರಿಕೆಗಳಿಗೆ ಪ್ರಸಿದ್ಧಿ ಪಡೆದಿದೆ ಅಂತಂದು ಹೇಳ್ತೀವಿ. ಜಪಾನ್ ದೇಶದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದ್ರೆ ಒಸಾಕಾ ಅಂತಂದು ಕರಿತೀವಿ. ಇದು ಹತ್ತಿ ಬಟ್ಟೆ ಕೈಗಾರಿಕೆಗಳಿಗೆ ಪ್ರಸಿದ್ಧಿ ಪಡೆದಿದೆ ಅಂತಂದು ಹೇಳ್ತೀವಿ. ಈ ಮೂಲತಃ ಮ್ಯಾಂಚೆಸ್ಟರ್ ಕಂಡು ಬರುವುದು ಇಂಗ್ಲೆಂಡ್ ಒಳಗೆ ಕಂಡು ಬರೈತಿ.
ಇಂಗ್ಲೆಂಡ್ ದೇಶದ ಒಳಗೆ ಕಂಡು ಬರ್ತಕ್ಕಂಥ ಮ್ಯಾಂಚೆಸ್ಟರ್ ಒಳಗೆ ಹತ್ತಿ ಬಟ್ಟೆ ಕೈಗಾರಿಕೆಗಳು ಹೆಂಗೆ ಹೆಚ್ಚು ಕಂಡು ಬರ್ತಾವಲ್ಲ, ಅದೇ ರೀತಿ ಜಪಾನ್ ದೇಶದ ಒಸಾಕ ಒಳಗೆ ಹತ್ತಿ ಬಟ್ಟೆ ಕೈಗಾರಿಕೆಗಳು ಅತಿ ಹೆಚ್ಚಾಗಿ ಕಂಡು ಬರುವುದರಿಂದ ಅದಕ್ಕೆ ಜಪಾನಿನ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದ್ರೆ ಒಸಾಕ ಅಂತ ಕರಿತೀವಿ. ಇದಾದ ನಂತರ ಜಪಾನಿನ ಡೆಟ್ರಾಯಿಟ್ ಅಂತಂದು ಯಾವುದಕ್ಕೆ ಕರಿತೀವಪ್ಪ ಅಂತಂದ್ರೆ, ಜಪಾನಿನ ಡೆಟ್ರಾಯಿಟ್ ಅಂತಂದು ನಗೋಯ್ ಅಂತಂದು ನಗರ ಬರತಿ. ಜಪಾನಿನ ಡೆಟ್ರಾಯಿಟ್ ಅಂತಂದು ಯಾವುದಕ್ಕೆ ಕರಿತೀವಪ್ಪ ಅಂತಂದ್ರೆ ನಗೋಯ್ ಅಂತಂದು ಒಂದು ಪ್ರದೇಶ ಬರುತ್ತೆ. ಅದಕ್ಕೆ ಜಪಾನಿನ ಡೆಟ್ರಾಯಿಟ್ ಅಂತಂದು ಕರಿತೀವಿ. ಆಟೋಮೊಬೈಲ್ಸ್ಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದೆ ಅಂತಂದು ಹೇಳ್ತೀವಿ. ಆಟೋಮೊಬೈಲ್ಸ್ಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದೆ ಅಂತಂದು ಹೇಳ್ತೀವಿ. ಈ ಡೆಟ್ರಾಯಿಟ್ ಮೂಲತಃ ಅಮೇರಿಕಾ ದೇಶ ಒಳಗೆ ಕಂಡು ಬರ್ತೈತಿ. ಈ ಡೆಟ್ರಾಯಿಟ್ ಅನ್ನೋ ನಗರ ಅಮೇರಿಕಾ ಒಳಗೆ ಮೂಲತಃ ಕಂಡು ಬರ್ತೈತಿ. ಈ ಆಟೋಮೊಬೈಲ್ಸ್ಗಳಿಗೆ ಸಂಬಂಧಪಟ್ಟ ಒಂದು ನಗರ ಅಂತಂದು ಕರಿತೀವಿ. ಅದಕ್ಕೆ ಜಪಾನ್ ಒಳಗೆ ಆಟೋಮೊಬೈಲ್ಸ್ಗಳಿಗೆ ಕಂಡು ಬರುವ ಒಂದು ಪ್ರದೇಶ ಯಾವುದಪ್ಪ ಅಂತಂದ್ರೆ ನಗೋಯ್ ಅಂತಂದು ಕರಿತೀವಿ. ಅದಕ್ಕೆ ಜಪಾನಿನ ಡೆಟ್ರಾಯಿಟ್ ಅಂತಂದು ಕರಿತೀವಿ. ಅದೇ ರೀತಿ ಜಪಾನಿನ ಪಿಟ್ಸ್ಬರ್ಗ್ ಅಂತಂದು ಯಾವುದಕ್ಕೆ ಕರಿತೀವಪ್ಪ ಅಂತಂದ್ರೆ, ಜಪಾನಿನ ಪಿಟ್ಸ್ಬರ್ಗ್ ಅಂತಂದು ಯಾವುದಕ್ಕೆ ಕರಿತೀವಪ್ಪ ಅಂತಂದ್ರೆ, ಕಿಟ್ ಕ್ವಾಶೋ ಅಂತಂದು ಒಂದು ದ್ವೀಪ ಬರೈತಿ. ಕಿಟ್ ಕ್ವಾಶೋ ಅಂತಂದು ಒಂದು ದ್ವೀಪ ಬರೈತಿ. ಅದಕ್ಕೆ ಜಪಾನಿನ ಪಿಟ್ಸ್ಬರ್ಗ್ ಅಂತಂದು ಕರಿತೀವಿ. ಈ ಪಿಟ್ಸ್ಬರ್ಗ್ ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆಪ್ಪ ಅಂತಂದ್ರೆ, ಈ ಜಪಾನಿನ ಪಿಟ್ಸ್ಬರ್ಗ್ ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆಪ್ಪ ಅಂತಂದ್ರೆ ಉಕ್ಕಿನ ಕೈಗಾರಿಕೆಗಳಿಗೆ ಪ್ರಸಿದ್ಧಿ ಪಡೆದಿದೆ ಅಂತಂದು ಹೇಳ್ತೀವಿ. ಉಕ್ಕಿನ ಕೈಗಾರಿಕೆಗಳಿಗೆ ಪ್ರಸಿದ್ಧಿ ಪಡೆದಿದೆ ಅಂತಂದು ಯಾವುದಕ್ಕೆ ಹೇಳ್ತೀವಪ್ಪ ಅಂತಂದ್ರೆ ಜಪಾನಿನ ಪಿಟ್ಸ್ಬರ್ಗ್ ಕರಿತೀವಿ. ಈ ಪಿಟ್ಸ್ಬರ್ಗ್ ಮೂಲತಃ ಅಮೇರಿಕಾ ದೇಶದ ಒಂದು ನಗರವಾಗಿದ್ದು, ಅಮೇರಿಕಾ ದೇಶದ ಪಿಟ್ಸ್ಬರ್ಗ್ ನಗರ ಒಳಗೆ ಅತಿ ಹೆಚ್ಚಿನ ಒಂದು ಉಕ್ಕಿನ ಕೈಗಾರಿಕೆಗಳು ಕಂಡು ಬಂದಿದ್ದರಿಂದ ಅದಕ್ಕೆ ನಾವು ಜಪಾನ್ ದೇಶದ ಒಳಗೆ ಈ ಪಿಟ್ ಕ್ವಾಶೋ ಒಳಗೆ ಅತಿ ಹೆಚ್ಚು ಉಕ್ಕಿನ ಕೈಗಾರಿಕೆಗಳು ಕಂಡು ಬಂದಿದ್ದರಿಂದ ನಾವು ಅದಕ್ಕೆ ಜಪಾನಿನ ಪಿಟ್ಸ್ಬರ್ಗ್ ಅಂತ ಕರಿತೀವಿ ಅಂತಂದು ಹೇಳ್ತೀವಿ. ಈ ಜಪಾನ್ ದೇಶ ಯಾವುದಕ್ಕೆ ಪ್ರಸಿದ್ಧಿ ಪಡೆದೈತಪ್ಪ ಅಂತಂದ್ರೆ ಹಡಗು ತಯಾರಿಕೆಗೆ ಪ್ರಸಿದ್ಧಿಯನ್ನು ಪಡೆದಿದೆ ಅಂತಂದು ಹೇಳ್ತೀವಿ. ಕಾರು ತಯಾರಿಕೆ ಒಳಗೆ ಪ್ರಸಿದ್ಧಿಯನ್ನು ಪಡೆದಿದೆ ಅಂತಂದು ಹೇಳ್ತೀವಿ. ಯಾವುದಕ್ಕೆ? ಹಡಗು ತಯಾರಿಕೆ, ಕಾರು ತಯಾರಿಕೆ, ಉಕ್ಕು ತಯಾರಿಕೆ ಮತ್ತು ಆಟೋಮೊಬೈಲ್ಸ್ ಕೈಗಾರಿಕೆಗಳಿಗೆ ಜಪಾನ್ ದೇಶವು ಪ್ರಸಿದ್ಧಿ ಪಡೆದಿದೆ ಅಂತಂದು ಹೇಳ್ತೀವಿ. ಅದೇ ರೀತಿ ಈ ಜಪಾನ್ ಒಳಗೆ ಈ ಜಪಾನನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಭೂಕಂಪಗಳ ನಾಡು ಅಂತಂದು ಕರಿತೀವಿ ಅಂತಂದು ಹೇಳ್ತೀನಿ. ಇದಾದ ನಂತರ ಬರುವುದು ಇನ್ನೊಂದು ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ಇಂಡೋನೇಷ್ಯಾ ಅಂತಂದು ಹೇಳ್ತೀವಿ. ಇಂಡೋನೇಷ್ಯಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ಅದು ಇಂಡೋನೇಷ್ಯಾ ಅಂತಂದು ಕರಿತೀವಿ. ಪ್ರಪಂಚದ ಒಳಗೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿದ ರಾಷ್ಟ್ರ ಇಂಡೋನೇಷ್ಯಾ ಅಂತಂದು ಕರಿತೀವಿ. ಜ್ವಾಲಾಮುಖಿ ದ್ವೀಪಗಳ ಸಮೂಹ ಅಂತಂದು ಕರಿತೀವಿ. ಅತಿ ಹೆಚ್ಚು ಜ್ವಾಲಾಮುಖಿಗಳು ಕಂಡುಬರುವ ಒಂದು ದ್ವೀಪ ಯಾವುದಪ್ಪ ಅಂತಂದ್ರೆ ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ಅದು ಇಂಡೋನೇಷ್ಯಾ ಅಂತಂದು ಕರಿತೀವಿ. ಇದಾದ ನಂತರ ಇಂಡೋನೇಷ್ಯಾ ಒಳಗೆ ಕೆಲವೊಂದು ದ್ವೀಪಗಳ ಕಂಡು ಬರ್ತಾವ. ಆ ದ್ವೀಪಗಳು ಯಾವಪ್ಪ ಅಂತಂದ್ರೆ ಜಾವಾ, ಸುಮಾತ್ರ, ಬಾಲಿ, ಇರಿಯಾನ್ಜಯ, ಸುಲೆವೆಸಿ ಅಂತಂದ ಪ್ರಮುಖ ದ್ವೀಪಗಳು ಕಂಡು ಬರ್ತಾವು ಅಂತಂದು ಹೇಳ್ತೀವಿ. ಬಾಲಿ, ಜಾವಾ, ಸುಮಾತ್ರ, ಸುಲೆವೆಸಿ, ಇರಿಯಾನ್ಜಯ ಅಂತಂದ ದ್ವೀಪಗಳ ಕಂಡು ಬರ್ತಾವು ಅಂತಂದು ಹೇಳ್ತೀವಿ. ಈ ಜಾವಾ ಅನ್ನೋದು ಇಂಡೋನೇಷ್ಯಾ ಒಳಗೆ ಕಂಡು ಬರ್ತಕ್ಕಂತಹ ಜಾವಾ ದ್ವೀಪವು ಈ ಪ್ರಪಂಚದ ಒಳಗನ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದ ದ್ವೀಪ ಯಾವುದಪ್ಪ ಅಂತಂದ್ರೆ ಜಾವಾ ದ್ವೀಪ ಅಂತಂದು ಕರಿತೀವಿ ಅಂತಂದು ಹೇಳ್ತೀವಿ. ಈ ಇಂಡೋನೇಷ್ಯಾದ ಒಳಗೆ ಒಂದು ಜ್ವಾಲಾಮುಖಿ ದ್ವೀಪ ಕಂಡು ಬರೈತಿ. ಮೌಂಟ್ ಕ್ರಕೋಟೋವಾ ಅಂತಂದು ಕರಿತೀವಿ. ಜಪಾನ್ ದೇಶದ ಒಳಗೆ ಮೌಂಟ್ ಫ್ಯೂಜಿಯಾಮ ಹೆಂಗೆ ಕಂಡು ಬರುತ್ತಲ್ಲ ಜ್ವಾಲಾಮುಖಿ ಪರ್ವತ, ಅದೇ ರೀತಿ ಇಂಡೋನೇಷ್ಯಾ ಒಳಗೆ ಮೌಂಟ್ ಕ್ರಕೋಟೋವಾ ಅಂತಂದು ಜ್ವಾಲಾಮುಖಿ ಪರ್ವತ ಕಂಡು ಬರೈತಿ ಅಂತಂದು ಹೇಳ್ತೀವಿ. ಈ ಜಪಾನ್ ದೇಶದ ಪ್ರಮುಖ ಬೆಳೆಗಳು ಯಾವಪ್ಪ ಅಂತಂದ್ರೆ ಮೆಕ್ಕೆಜೋಳ, ಹಣ್ಣುಗಳು,
ಕಸಾವ, ಮೆಕ್ಕೆಜೋಳ, ಹಣ್ಣುಗಳು, ಕಸಾವ, ಭತ್ತ, ಕಬ್ಬು ಮುಂತಾದ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗ್ತೈತಿ ಅಂತಂದು ಹೇಳ್ತೀವಿ. ಇಂಡೋನೇಷ್ಯಾ ಒಳಗೆ ಅತಿ ಹೆಚ್ಚಿನ ತೆಂಗಿನ ಮರಗಳು ಇಂಡೋನೇಷ್ಯಾ ಒಳಗೆ ಕಂಡು ಬರ್ತಾವ. ಅತಿ ಹೆಚ್ಚು ತೆಂಗು, ಭತ್ತ, ಕಬ್ಬು, ಕಸಾವ, ಮೆಕ್ಕೆಜೋಳ, ಹಣ್ಣುಗಳು, ರಬ್ಬರ್ ಮುಂತಾದ ಬೆಳೆಗಳಿಗೆ ಯಾವ ದೇಶ ಇಂಡೋನೇಷ್ಯಾ ಪ್ರಸಿದ್ಧಿಯನ್ನು ಪಡೆದಿದೆ ಅಂತಂದು ಹೇಳ್ತೀವಿ. ಈ ಇಂಡೋನೇಷ್ಯಾ ಏನೇನು ರಫ್ತು ಮಾಡೈತಿ ಅಂತಂದ್ರೆ ಬೇರೆ ದೇಶಗಳಿಗೆ ಒಂದು ನೈಸರ್ಗಿಕ ಅನಿಲವನ್ನು ರಫ್ತು ಮಾಡೈತಿ. ನೈಸರ್ಗಿಕ ಅನಿಲ, ಬಾಕ್ಸೈಟ್ ಮತ್ತು ರಬ್ಬರ್ ಅನ್ನು ಅತಿ ಹೆಚ್ಚು ರಫ್ತು ಮಾಡೈತಿ ಅಂತಂದು ಹೇಳ್ತೀವಿ. ಯಾವುದಪ್ಪ ಅಂತಂದ್ರೆ ಇಂಡೋನೇಷ್ಯಾ ಅಂತಂದು ಕರಿತೀವಿ. ಈ ಇಂಡೋನೇಷ್ಯಾದ ಒಳಗೆ ಅತಿ ಹೆಚ್ಚು ಏನೇನು ಉತ್ಪಾದಿಸ್ತಾರಪ್ಪ ಅಂತಂದ್ರೆ ಸಿಂಕೋನನ್ನು ಉತ್ಪಾದನೆ ಮಾಡ್ತಾರೋ ಅಂತಂದು ಹೇಳ್ತೀವಿ. ಅತಿ ಹೆಚ್ಚು ಏನೇನು ಉತ್ಪಾದನೆ ಮಾಡ್ತಾರೋ ಸಿಂಕೋನನ್ನು ಉತ್ಪಾದನೆ ಮಾಡ್ತಾರೋ. ಈ ಸಿಂಕೋನ್ ಯಾವ ಒಂದು ಪ್ರದೇಶ ಒಳಗೆ ಕಂಡು ಬರೋದಪ್ಪ ಅಂತಂದ್ರೆ ಬಡುಂಗ ಅನ್ನೋ ಒಂದು ಪ್ರದೇಶ ಒಳಗೆ ಇಂಡೋನೇಷ್ಯಾದ ಬಂಡಂಗ ಅಥವಾ ಬಡುಂಗ ಎಂಬ ಒಂದು ಪ್ರದೇಶ ಒಳಗೆ ಈ ಸಿಂಕೋನ್ ಉತ್ಪಾದನೆ ಅತಿ ಹೆಚ್ಚಾಗಿ ಕಂಡು ಬರ್ತೈತಿ ಅಂತಂದು ಹೇಳ್ತೀವಿ. ಇದಾದ ನಂತರ ಈ ಇಂಡೋನೇಷ್ಯಾದ ರಾಜಧಾನಿ ಯಾವಪ್ಪ ಅಂತಂದ್ರೆ ಜಕಾರ್ತ ಅಂತಂದು ಕರಿತೀವಿ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತ. ಮತ್ತು ಇಲ್ಲಿಯ ನಾಣ್ಯ ಯಾವಪ್ಪ ಅಂತಂದ್ರೆ ರುಪಿ ಅಂತಂದು ಕರಿತೀವಿ. ಇಂಡೋನೇಷ್ಯಾದ ನಾಣ್ಯದ ಹೆಸರು ರುಪಿ ಅಂತಂದು ಕರಿತೀವಿ. ರಾಜಧಾನಿ ಜಕಾರ್ತ ಅಂತಂದು ಕರಿತೀವಿ. ಈ ಇಂಡೋನೇಷ್ಯಾದ ಒಳಗೆ ಉಷ್ಣವಲಯದ ವಾಯುಗುಣ ಕಂಡು ಬರೈತಿ ಅಂತಂದು ಹೇಳ್ತೀವಿ. ಇಂಡೋನೇಷ್ಯಾದ ಒಳಗೆ ಉಷ್ಣವಲಯದ ವಾಯುಗುಣ ಕಂಡು ಬರೈತಿ ಅಂತಂದು ಹೇಳ್ತೀವಿ. ಇದಾದ ನಂತರ ಇನ್ನೊಂದು ಪ್ರಮುಖ ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ಮಲೇಷಿಯಾ ಅಂತಂದು ಕರಿತೀವಿ. ಈ ಮಲೇಷಿಯಾದ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಕೌಲಾಲಂಪುರ್ ಅಂತಂದು ಕರಿತೀವಿ. ಕೌಲಾಲಂಪುರ್ ಮಲೇಷಿಯಾದ ರಾಜಧಾನಿ ಅಂತಂದು ಕರಿತೀವಿ. ಈ ಮಲೇಷಿಯಾದ ಒಂದು ರಾಜಧಾನಿ ಕೌಲಾಲಂಪುರ್ ಮತ್ತು ನಾಣ್ಯದ ಹೆಸರು ಏನಪ್ಪ ಅಂತಂದ್ರೆ ಮಲೇಷಿಯನ್ ಡಾಲರ್ ಅಥವಾ ರಿಂಗಿಟ್ ಅಂದ ಕರಿತೀವಿ. ಮಲೇಷಿಯನ್ ಡಾಲರ್ ಅಥವಾ ರಿಂಗಿಟ್ ಮಲೇಷಿಯಾ ದೇಶದ ನಾಣ್ಯದ ಹೆಸರು ಅಂತಂದು ಕರಿತೀವಿ. ಈ ಮಲೇಷಿಯಾ ಒಂದು ಪರ್ಯಾಯ ಪ್ರಸ್ಥಭೂಮಿಯಾಗಿದೆ. ಭಾರತ ಹೆಂಗೆ ಪರ್ಯಾಯ ಪ್ರಸ್ಥಭೂಮಿಯಾಗಿದೆ ಅಲ್ಲ, ಹಾಗೆ ಮಲೇಷಿಯಾ ಕೂಡ ಪರ್ಯಾಯ ಪ್ರಸ್ಥಭೂಮಿ ಅಂತಂದು ಕರಿತೀವಿ. ಈ ಮಲೇಷಿಯಾ ಒಳಗೆ ಬೋರ್ನಿಯೋ ದ್ವೀಪ ಅಂತಂದು ಪ್ರಸಿದ್ಧವಾದ ಒಂದು ದ್ವೀಪ ಕಂಡು ಬರೈತಿ. ಮಲೇಷಿಯಾ ಒಳಗೆ ಬೋರ್ನಿಯೋ ಅನ್ನೋ ಒಂದು ಪ್ರಸಿದ್ಧ ದ್ವೀಪ ಕಂಡು ಬರೈತಿ. ಈ ಮಲೇಷಿಯಾ ಒಳಗೆ 60% ರಬ್ಬರ್ ನೆಡುತೋಪುಗಳು ಕಂಡು ಬರ್ತಾವ ಅಂತಂದು ಹೇಳ್ತೀವಿ. ಮಲೇಷಿಯಾ ಒಳಗೆ ಅತಿ ಹೆಚ್ಚು ರಬ್ಬರ್ ನೆಡುತೋಪುಗಳು ಅಂತಂದು ಕಂಡು ಬರ್ತಾವ 60% ಅಂತಂದು ಹೇಳ್ತೀವಿ. ಈ ಮಲೇಷಿಯಾ ಒಳಗೆ ಅತಿ ಹೆಚ್ಚು ಉತ್ಪಾದನೆಯನ್ನು ಏನೇನು ಮಾಡ್ತಾರಪ್ಪ ಅಂತಂದ್ರೆ ರಬ್ಬರನ್ನು ಉತ್ಪಾದನೆ ಮಾಡ್ತಾರೆ. ತಾಳೆ ಎಣ್ಣೆ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ. ತಾಳೆ ಎಣ್ಣೆ, ರಬ್ಬರ್ ಅನ್ನು ಅತಿ ಹೆಚ್ಚಾಗಿ ಉತ್ಪಾದನೆ ಎಲ್ಲಿ ಮಾಡ್ತಾರಪ್ಪ ಅಂತಂದ್ರೆ ಮಲೇಷಿಯಾ ಒಳಗೆ ಮಾಡ್ತಾರೋ ಅಂತಂದು ಹೇಳ್ತೀವಿ. ಇದಾದ ನಂತರ ಪಾಕಿಸ್ತಾನ ಅಂತಂದು ಕರಿತೀವಿ. ಪಾಕಿಸ್ತಾನದ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಇಸ್ಲಾಮಾಬಾದ್ ಅಂತಂದು ಕರಿತೀವಿ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಅಂತಂದು ಕರಿತೀವಿ. ಇದರ ನಾಣ್ಯದ ಹೆಸರು ಏನಪ್ಪ ಅಂತಂದ್ರೆ ರುಪಿ ಅಂತಂದು ಕರಿತೀವಿ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್, ನಾಣ್ಯ ರುಪಿ ಅಂತಂದು ಕರಿತೀವಿ. ಪ್ರಮುಖ ನಗರಗಳು ಯಾವಪ್ಪ ಅಂತಂದ್ರೆ ಪಾಕಿಸ್ತಾನ ಒಳಗೆ ಕಂಡು ಬರ್ತಕ್ಕಂತಹ ಪ್ರಮುಖ ನಗರಗಳು ಯಾವಪ್ಪ ಅಂತಂದ್ರೆ ಇಸ್ಲಾಮಾಬಾದ್, ರಾವಲ್ಪಿಂಡಿ, ಮುಲ್ತಾನ್, ಲಾಹೋರ್, ಕರಾಚಿ, ಹೈದರಾಬಾದ್ ಪ್ರಮುಖ ನಗರಗಳ ಪಾಕಿಸ್ತಾನ ಒಳಗೆ ಕಂಡು ಬರ್ತವೆ. ಯಾವಪ್ಪ ಅಂತಂದ್ರೆ ಇಸ್ಲಾಮಾಬಾದ್, ರಾವಲ್ಪಿಂಡಿ, ಮುಲ್ತಾನ್, ಕರಾಚಿ, ಹೈದರಾಬಾದ್ ಮತ್ತು ಲಾಹೋರ್ ಅಂತಂದು ಕರಿತೀವಿ. ಇವು ಪಾಕಿಸ್ತಾನ ಒಳಗೆ ಕಂಡು ಬರ್ತಕ್ಕಂಥ ಪ್ರಮುಖ ನಗರಗಳು ಅಂತಂದು ಹೇಳ್ತೀವಿ. ಇದಾದ ನಂತರ
ಪಾಕಿಸ್ತಾನದ ಒಳಗೆ ಕಂಡು ಬರ್ತಕ್ಕಂತಹ ಪ್ರಮುಖ ಪರ್ವತಗಳು ಯಾವಪ್ಪ ಅಂತಂದ್ರೆ ಪಾಕಿಸ್ತಾನದ ಒಳಗೆ ಕಂಡು ಬರ್ತಕ್ಕಂತಹ ಪ್ರಮುಖ ಪರ್ವತಗಳು ಯಾವಪ್ಪ ಅಂತಂದ್ರೆ ಸುಲೇಮಾನ್ ಪರ್ವತಗಳು ಮತ್ತು ಕಿರ್ತಾರ್ ಪರ್ವತಗಳು ಪಾಕಿಸ್ತಾನದ ಒಳಗೆ ಕಂಡು ಬರ್ತಾವ. ಇನ್ನು ಹಿಂದೂ ಕುಶ್ ಪರ್ವತಗಳು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಒಳಗೆ ಕಂಡು ಬರ್ತಾವ. ಹಿಂದೂ ಕುಶ್ ಪರ್ವತಗಳು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಒಳಗೆ ಕಂಡು ಬರ್ತಾವ. ಅದೇ ರೀತಿ ಪಾಕಿಸ್ತಾನದ ಒಳಗೆ ಮಾತ್ರ ಈ ಸುಲೇಮಾನ್ ಪರ್ವತಗಳು ಮತ್ತು ಕಿರ್ತಾರ್ ಪರ್ವತಗಳು ಕಂಡು ಬರ್ತಾವೆ ಅಂತಂದು ಹೇಳ್ತೀವಿ. ಈ ಪಾಕಿಸ್ತಾನದ ಒಳಗೆ ಕಂಡು ಬರ್ತಕ್ಕಂತಹ ಪ್ರಸ್ಥಭೂಮಿ ಯಾವಪ್ಪ ಅಂತಂದ್ರೆ ಬಲೂಚಿಸ್ತಾನ್ ಪ್ರಸ್ಥಭೂಮಿ ಪಾಕಿಸ್ತಾನ ಒಳಗೆ ಕಂಡು ಬರಚಿ ಅಂತಂದು ಹೇಳ್ತೀವಿ. ಬಲೂಚಿಸ್ತಾನ್ ಪ್ರಸ್ಥಭೂಮಿ ಪಾಕಿಸ್ತಾನ ಒಳಗೆ ಕಂಡು ಬರಚಿ ಅಂತಂದು ಹೇಳ್ತೀವಿ. ಇದಾದ ನಂತರ ಈ ಪಾಕಿಸ್ತಾನದ ಜೀವನದಿ ಅಂತಂದು ಯಾವುದಕ್ಕೆ ಕರಿತೀವಿಪ್ಪ ಅಂತಂದ್ರೆ ಸಿಂಧೂ ನದಿಗೆ ಜೀವನದಿ ಅಂತಂದು ಕರಿತೀವಿ. ಪಾಕಿಸ್ತಾನದ ಜೀವನದಿ ಯಾವುದಪ್ಪ ಅಂತಂದ್ರೆ ಸಿಂಧೂ ನದಿಗೆ ಅಂತಂದು ಕರಿತೀವಿ ಅಂತಂದು ಹೇಳ್ತೀವಿ. ಇದಾದ ನಂತರ ಪಾಕಿಸ್ತಾನದ ಕರಾಚಿಯ ಬಳಿ ಈ ಅಣು ವಿದ್ಯುತ್ ಕೇಂದ್ರಗಳು ಕಂಡು ಬರ್ತಾವ. ಪಾಕಿಸ್ತಾನದ ಪ್ರಮುಖ ಅಣು ವಿದ್ಯುತ್ ಕೇಂದ್ರಗಳು ಯಾವಪ್ಪ ಅಂತಂದ್ರೆ ಕುಶಬ್ ಮತ್ತು ಚಸ್ಮಾ ಅಂತಂದು ಕರಿತೀವಿ. ಕುಶಬ್ ಮತ್ತು ಚಸ್ಮಾ ಪಾಕಿಸ್ತಾನ ಒಳಗೆ ಕಂಡು ಬರ್ತಕ್ಕಂತಹ ಪ್ರಮುಖ ಅಣು ವಿದ್ಯುತ್ ಕೇಂದ್ರಗಳು ಅಂತಂದು ಕರಿತೀವಿ. ಇವ ಕರಾಚಿ ಬಳಿಯ ಕಹುತ್ ಎನ್ನುವ ಪ್ರದೇಶ ಒಳಗೆ ಕಂಡು ಬರ್ತಾವು ಅಂತಂದು ಹೇಳ್ತೀವಿ. ಇದಾದ ನಂತರ ಈ ಅಣು ವಿದ್ಯುತ್ ಪರೀಕ್ಷೆಯನ್ನು ಮಾಡುವ ಸ್ಥಳ ಯಾವುದಪ್ಪ ಅಂತಂದ್ರೆ ಚಾಗೈ ಅನ್ನೋ ಬೆಟ್ಟಗಳು ಬರ್ತಾವೆ. ಪಾಕಿಸ್ತಾನ ಒಳಗೆ ಚಾಗೈ ಅನ್ನೋ ಬೆಟ್ಟಗಳ ಒಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಪಾಕಿಸ್ತಾನದ ಚಾಗೈ ಬೆಟ್ಟಗಳ ಒಳಗೆ ಅಣು ಪರೀಕ್ಷೆಯನ್ನು ಕೈಗೊಳ್ತಾರೋ ಅಂತಂದು ಹೇಳ್ತೀವಿ. ಇದು ಇಷ್ಟ ಏಷ್ಯಾ ಖಂಡದ ಒಂದು ಸಂಕ್ಷಿಪ್ತ ಮಾಹಿತಿ ಮತ್ತು ಪ್ರಮುಖ ದೇಶಗಳ ಒಂದು ನಾಣ್ಯದ ಹೆಸರು, ಅಲ್ಲಿ ಪ್ರಸಿದ್ಧಿ ಏನೇನು ಪಡೆದೈತಿ ಅದರ ಬಗ್ಗೆ ನೋಡಿದ್ದೀವಿ. ಇನ್ನು ಮುಂದಿನ ತರಗತಿ ಒಳಗೆ ಏಷ್ಯಾ ಖಂಡದ ಒಳಗೆ ಕಂಡು ಬರ್ತಕ್ಕಂತಹ ಪ್ರಮುಖ ನದಿಗಳು, ಏಷ್ಯಾ ಖಂಡದ ಒಳಗೆ ಕಂಡು ಬರ್ತಕ್ಕಂತಹ ಪ್ರಮುಖ ಪರ್ವತ ಶ್ರೇಣಿಗಳು, ಏಷ್ಯಾ ಖಂಡ ಒಳಗೆ ಕಂಡು ಬರ್ತಕ್ಕಂತಹ ಪ್ರಮುಖ ಪ್ರಸ್ಥಭೂಮಿಗಳು ಬಗ್ಗೆ ನಾವು ಮುಂದಿನ ಒಂದು ತರಗತಿ ಒಳಗೆ ನೋಡೋಣ ಅಂತಂದು ಹೇಳಿ ನನ್ನ ತರಗತಿಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.